ಉದ್ದಿನಾಳು ಗ್ರಾಮಸ್ಥರ ಕೋರಿಕೆಯ ಮೇರೆಗೆ ಸೂರ್ಯಬಿಂಬ ಯೋಜನೆಯಡಿ ದೀಪದ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಯೋಜನೆ ತುಂಬಾ ಫಲಪ್ರದವಾಗಲಿ ಅಂತ ಹೇಳ್ತಾ ಅವರಿಗೆ ನಾವು ಉದ್ದಿನಾಳು ಗ್ರಾಮಸ್ಥರ ಎಲ್ಲರ ಪರವಾಗಿ ಪೂರ್ವಕ ಗೌರವಗಳನ್ನ ಸಲ್ಲಿಸ್ತಾ ಇದ್ದೀವಿ. ಶಿರಾ ತಾಲೂಕು ಕಳ್ಳಬೆಳ್ಳ ಹೋಬಳಿ ಇವತ್ತು ಸಿಬಿ ಪಂಚಾಯತಿ ವ್ಯಾಪ್ತಿನಲ್ಲಿ ಉಂಜಿನಾಳು ಗ್ರಾಮದಲ್ಲಿ ಇವತ್ತು ಚಿದಾನಂದಗೌಡರು ಕನಸಾದಂಥ ಸೂರ್ಯಬಿಂಬ ಯೋಜನೆಯನ್ನ ಇಡೀ ನಮ್ಮ ಶಿರಾ ತಾಲೂಕಲ್ಲಿ 300 ಗ್ರಾಮದಲ್ಲೂ ಮಾಡಬೇಕು ಅಂತೇಳಿ ಅವ್ರು ಉದ್ದೇಶ ಇಟ್ಕೊಂಡಿದ್ದಾರೆ. ಈಗ ಸುಮಾರು ಒಂದು 125 ಹಳ್ಳಿನಲ್ಲಿ ಈಗ ಆಲ್ರೆಡಿ ಉದ್ಘಾಟನೆ ಆಗಿದೆ. ಒಂದು 50 ಹಳ್ಳಿನಲ್ಲಿ ಶಂಕುಸ್ಥಾಪನೆ ಮಾಡಿದ್ದಾರೆ. ಇವತ್ತು ನಮ್ಮ ಉಂಜಿನಾಳ್ ರಾಜಣ್ಣವರು ನಮ್ಮ ಜಿಲ್ಲಾ ಎಸ್ ಟಿ ಘಟಕ JDS ಅಧ್ಯಕ್ಷರು, ಅವರು ಅವರ ಸ್ನೇಹಿತರು ನಮ್ಮ ಗುಂಡಪ್ಪ, ಈ ಚಿರಂಜೀವಿ, ಮತ್ತೆ ಸುಮಾರು ಜನ ನಮ್ಮ ರಘು, ನಮ್ಮ ರಾಜಶೇಖರಣ್ಣ, ಎಲ್ಲ ದೇವರಾಜಣ್ಣ, ಎಲ್ಲ ಸುಮಾರು ಜನ ಎಲ್ಲ ಕರ್ಕೊಂಬಂದು ಇಲ್ಲ ಸರ್ ಎಲ್ಲ ಕಡೆನೂ ಮಾಡ್ತಾ ಇದ್ದೀರಾ. ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಬಾರ್ಡರ್ ಏರಿಯಾ, ತುಮಕೂರು ಬಾರ್ಡರ್ ಏರಿಯಾ, ಇಲ್ಲೂ ಎಲ್ಲ ನಿಮ್ಮ ಕೆಲಸಗಳಾಗಬೇಕು. ನಮ್ಮನ್ನೆಲ್ಲ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಆಗಿರುವಂತಹ ನಮ್ಮ ಚಿದಾನಂದ ಗೌಡರು ಹೋಗಿ ನಮ್ಮೂರ್ನವರೆಲ್ಲ ಹೋಗಿ ಹಿಂಗೆ ರಿಕ್ವೆಸ್ಟ್ ಮಾಡಿವಿ, ದಯಮಾಡಿ ಇಂಥ ಕೆಲಸ ಆಗ್ಬೇಕಣ್ಣ, ಎಲ್ಲ ಹಳ್ಳಿನೂ ಗುರುತಿಸ್ತಾ ಇದ್ದೀರಾ, ನಮ್ಮ ಹಳ್ಳಿನಲ್ಲೂ ಆಗ್ಬೇಕು ಅಂದಿದ್ದಕ್ಕೆ ನಮ್ಮ ಮನವಿಗೆಲ್ಲ ಹೋಗ್ಬಿಟ್ಟು ಅವರು ಇಂಥ ಸೂರ್ಯಬಿಂಬ ಎಂಬ ಯೋಜನೆ ಅಡಿಯಲ್ಲಿ ಸ್ವಂತ ವೈಯಕ್ತಿಕ ಅನುದಾನದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅವರೇ ಬರಬೇಕಾಯಿತು, ಕಾರಣಾಂತರದಿಂದ ಮತ್ತೆ ಈ ದೀಪವನ್ನು ಉದ್ಘಾಟಿಸೋ ದಿನ ಕರೆಯಾನೆ ನಮ್ಮ ಗ್ರಾಮಕ್ಕೆ. ಏನಂದ್ರೆ ನಮ್ಮ ಪಂಚಾಯಿತಿ ಅತ್ಯಂತ ನಮ್ಮೂರು ಕುಗ್ರಾಮ, ಈ ಕಡೆ ಗುಬ್ಬಿ ಬಾಡ್ರು, ಈ ಕಡೆ ತುಮಕೂರು ಬಾಡ್ರು. ಖಂಡಿತ ಇದು ಒಳ್ಳೆ ಕೆಲಸ. ಇದು ಇನ್ನೂ 4 ಕಡೆ ನಮ್ಮ ಪಂಚಾಯತಿನಲ್ಲಿ ಹಾಕ್ಬೇಕು. ನಾನು ನಮ್ಮ ವಿಧಾನ ಪರಿಷತ್ ಶಾಸಕರ ಹತ್ರ ಒತ್ತಾಯ ಮಾಡ್ತಾ, ಖಂಡಿತ ಇದು ತುಂಬಾ ಒಳ್ಳೆ ಕೆಲಸ. ಹಾಗೂ ನಮ್ಮ ತಾಲೂಕಿನಲ್ಲಿ ತುಂಬಾ ಅದ್ಭುತವಾದಂತಹ 5 ಸರ್ಕಾರಿ ಶಾಲೆಗಳು, ಪ್ರತಿ ಹೋಬಳಿಗೂ 1 ಕೋಟಿ ಅನುದಾನ. ಈ ವರ್ಷ ಸ್ಕೂಲ್ ಆಯ್ಕೆ ಮಾಡೋದೇ ದೊಡ್ಡ ಟೆನ್ಷನ್ ಆಗಿದೆ. ಟೆನ್ಷನ್ ಬೇಡ, ಶಿರಾ ತಾಲೂಕಿನ ವೇದ ವಿದ್ಯಾ ಮಂದಿರ್ ಶಾಲೆಗೆ ಹೋಗು. ಅಲ್ಲೇನಾದ್ರೂ ಸ್ಪೆಷಲ್ ಇದೆಯಾ? ತುಂಬಾ ಇದೆ. ಕನ್ನಡ ಜೊತೆಗೆ ಇಂಗ್ಲಿಷ್ ಪ್ರಯಾರಿಟಿ, ಡಿಜಿಟಲ್ ಕ್ಲಾಸ್ ರೂಮ್, ಗೇಮ್ಸ್ ಜೊತೆಗೆ ಸ್ಟಡೀಸ್, ಮಕ್ಕಳಿಗೆ ಫ್ರೆಂಡ್ಲಿ ಅಟ್ಮಾಸ್ಫಿಯರ್. ಮಕ್ಳಿಗೆ ಆಡೋಕೇನಾದ್ರೂ ಇದೆಯಾ? ಹೌದು, ಕಿಂಡರ್ ಗಾರ್ಡನ್, ಪ್ಲೇ ಸ್ಟೇಷನ್, ವಾಲಿಬಾಲ್ ಕೋರ್ಟ್ ಇದೆ. ಮೇಲಾಗಿ CCTV ಮತ್ತು ಬಸ್ ಫೆಸಿಲಿಟಿ ಕೂಡ ಇದೆ. ಇನ್ನೇನಾದ್ರೂ ಎಕ್ಸ್ಟ್ರಾ ಚಾರ್ಜಸ್ ಇದೆಯಾ? ಇಲ್ಲ, ಮತ್ತು ಡೊನೇಷನ್ ಕೂಡ ಇಲ್ಲ. ಅದು ತುಂಬಾ ದೊಡ್ಡ ಪ್ಲಸ್ ಪಾಯಿಂಟ್. ಹಾಗಾದ್ರೆ ಇದು ನಮ್ಮ ಮಕ್ಕಳಿಗಾಗಿ ಸರಿಯಾದ ಶಾಲೆ. 6 ಸರ್ಕಾರಿ, 6 ಹೌದು. ಅವರ ಉದ್ದೇಶ ಆಗಿದೆ, ಪ್ರತಿ ವರ್ಷಕ್ಕೆ ಒಂದು ಸರ್ಕಾರಿ ಶಾಲೆಯನ್ನ ಮಿನಿಮಮ್ 500 ಜನ ಮಕ್ಕಳು ಕಲಿಕೆಯನ್ನ ಕಲಿಬೇಕಾಗುತ್ತೆ ಅಂತ ಉದ್ದೇಶ ಇಟ್ಕೊಂಡು ಖಂಡಿತ ನಮ್ಮ ತಾಲೂಕಿನಲ್ಲಿ ಒಳ್ಳೆ ಹೆಸರನ್ನ ಮಾಡ್ತಾ ಇದ್ದಾರೆ. ನಮ್ಮ ತಾಲೂಕನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ನಾವು ಈ ಕೆಲಸ ಮಾಡಿರೋದಕ್ಕೆ ಅವ್ರಿಗೆ ನಮ್ಮ ಊರಿನ ಹಾಗೂ ನಮ್ಮ ಸಾರ್ವಜನಿಕರಲ್ಲಿ ಸೇರಿರುವಂತ ಎಲ್ಲ ಹಿರಿಯರು, ನಮ್ಮ ರಾಜನ್ ಮಾಸ್ಟರು, ಸದಾಶಿವಣ್ಣ, ದೇವರಾಜೇಗೌಡರು, ಹಾಗೂ ನಮ್ಮ ಅಂಜೇಗೌಡರು, ಹಾಗೂ ನಮ್ಮ ಪಟೇಲ್ರು, ಹಾಗೂ ಸಿದ್ದರಾಮಣ್ಣ, ವಿಜಯಣ್ಣ, ನಮ್ಮ ರಘು, ಶಿವಣ್ಣಗೌಡರು, ಎಲ್ಲರಿಗೂ ಸಹ ನಾನು ಮತ್ತೆ ಅವ್ರನ್ನ ಕರೆದು ಈ ಕಾರ್ಯಕ್ರಮವನ್ನ ಅವ್ರ ಕಡೆಯಿಂದಲೇ ಉದ್ಘಾಟಿಸ್ತಾನೆ ಅಂತ ಹೇಳ್ತಾ, ಇಲ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹಿತರಾಗಿರುವಂತಹ ತಾಲೂಕು ಬಿಜೆಪಿ ST ಮೋರ್ಚಾ ಅಧ್ಯಕ್ಷರಾಗಿರುವಂತಹ ತೇಜೂರವರು, ಹಾಗೂ ನಮ್ಮ ಸೀನಿಯರ್ ನಮ್ಮ ಚಿಕ್ಕಣ್ಣರು ಅಂತಂದ್ರೆ ಗ್ರಾಮೀಣ ಮಟ್ಟದ ಭಾಜಪ ತಾಲೂಕು ಅಧ್ಯಕ್ಷರು, ಹಾಗೂ ನಮ್ಮ ಜಿಲ್ಲಾ ಉಪಾಧ್ಯಕ್ಷರು, ಸಾರಿ ಸೀನಿಯರ್. ನಾವು ಅವರು ಹಿಂದೆಲ್ಲ ಒಟ್ಟಿಗೆ ಇದ್ದರು. ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ನಮ್ಮ ಕುಮಾರಸ್ವಾಮಿ ಅವರು ವನಗನಹಳ್ಳಿನಲ್ಲಿ ಇವ್ರ ಮನೆಯಲ್ಲೇ ಗ್ರಾಮವಾಸ್ತವ್ಯ ಮಾಡಿದ್ದು ಸ್ನೇಹಿತರು, ಹಾಗೂ ನಮ್ಮ ಟೀಚರ್ಸ್ಗಳು. ಕುಡಿಯಕ್ ನೀರಿಲ್ಲ ಅಂತ ಹೇಳಿ ಗೌಡಗೆರೆ ಹೋಬಳಿ ಹೊಸಹಳ್ಳಿನಲ್ಲಿ, ಮಣ್ಣೇನಹಳ್ಳಿನಲ್ಲಿ ಜನ ರಿಕ್ವೆಸ್ಟ್ ಮಾಡಿದ್ಕೆ ಸ್ವಂತ ಅನುದಾನದಲ್ಲಿ ಆಗಲೇ ಬೋರ್ ಕೊರೆದು ನೀರು ತಪ್ಪಿದ್ದೀವಿ. ಮತ್ತೊಮ್ಮೆ ಅವ್ರ ಅಭಿನಂದನೆಯನ್ನ ನಮ್ಮೂರಿನ ಪರವಾಗಿ ಕಳಿಸ್ತಾ ಇರ್ತೀನಿ. ಹೌದು, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಇದು ಸರಿಯಾದ ಮಾರ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ ವಿದ್ಯಾ ಮಂದಿರ 8808805738 ಮತ್ತು 7897898021. ವೇದ ವಿದ್ಯಾ ಮಂದಿರ, ವೇದ ವಿದ್ಯಾ ಮಂದಿರ, ಜ್ಞಾನ ಜ್ಯೋತಿ ಎಲ್ಲಿ ಎಲ್ಲಿ ಉರಿಯಲಿ, ಭಾರತದ ಭವ್ಯ ಭವಿಷ್ಯ ಎಲ್ಲಿ ಅರಳಲಿ. ಎಷ್ಟೋ ಜನ ಹೇಳ್ತಾ ಇರ್ತೀರಾ ಸರ್ ನಾನು ಸಣ್ಣ ಆಗ್ಬೇಕು ಅಂತ. ಸಣ್ಣ ಆಗೋದು ಒಂದೇ ಅಲ್ಲ, ಸಣ್ಣ ಆಗೋದ್ ಜೊತೆಗೆ ಹೆಲ್ತ್ನು ಸಮೇತ ಆರೋಗ್ಯವಾಗಿರ್ಬೇಕು. ಅಂದ್ರೆ ಕೈಕಾಲು ನೋವಿರ್ಬೋದು, ಸುಸ್ತಿರ್ಬೋದು, ನಿಶಕ್ತಿ ಇರ್ಬೋದು, PCOD ಪ್ರಾಬ್ಲಮ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಎಲ್ಲನೂ ಕಂಟ್ರೋಲ್ ಮಾಡ್ಕೊಂಡು ಸಣ್ಣ ಆಗೋದಿದೆಯಲ್ಲ ಆರೋಗ್ಯಕರವಾಗಿ, ಅದು ಜೀನಿ ಸ್ಲಿಮ್ ಇಂದ ಮಾತ್ರ ಸಾಧ್ಯ. ನಮ್ಮ ಜೀನಿ ಸ್ಲಿಮ್ ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗ್ತೀರಾ,
PCOD ಪ್ರಾಬ್ಲಮ್ ಕಂಟ್ರೋಲ್ ಮಾಡ್ಕೊಳ್ತೀರಾ. ನಾನೊಂದು ಮಾತು ಹೇಳ್ತೀನಿ ಕೇಳಿ, ದೇಹದಲ್ಲಿ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂತ ಸುಮ್ಮನೆ ಯಾಕ್ರಿ ಟೆನ್ಷನ್ ಮಾಡ್ಕೋತೀರಾ? ಈಗಲೇ ಮನಸ್ಸಿಂದ ಅದನ್ನು ತೆಗೆದು ಬಿಸಾಕಿ 3 ತಿಂಗಳ ಕಾಲ ನಿರಂತರವಾಗಿ ಜೀನಿ ಶುಗರ್ ಆಮ್ಲನ ಉಪಯೋಗಿಸಿ ನೆಮ್ಮದಿಯಾಗಿ ಇರ್ತೀರಾ. ಡಿಸ್ಪ್ಲೇ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ. ಜೀನಿ ಇದ್ದಲ್ಲಿ ಜೀವನ ನಿರಾಳ.